ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಉತ್ತರ ಕನ್ನಡ ಭಟ್ಕಳಕ್ಕೆ ಬಂದಿದ್ದೀವಿ. ಭಟ್ಕಳದಲ್ಲಿ ನಿಮಗೆ ಒಬ್ಬ ವಿಶೇಷವಾದ ಅತಿಥಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯೂಟ್ಯೂಬ್ ವಾಹಿನಿಗೆ ನಮ್ಮ ಭಟ್ಕಳ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಇನಾಯತುಲ್ಲಾ ಶಾಬಾಂದ್ರಿ ಅವರನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಬರಮಾಡ್ಕೊಳ್ತಿದ್ದೀವಿ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗಾಗಲೇ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ರಿ. ಕಾಂಗ್ರೆಸ್ ಪಕ್ಷ ನಿಮಗೆ ಯಾವ ರೀತಿ ಜವಾಬ್ದಾರಿಯನ್ನು ಕೊಟ್ಟಿದೆ? ಈಗಾಗಲೇ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ? ಸ್ವಾಗತ. ಹೀಗೆ ನಾವು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆಗಿ MP ಎಲೆಕ್ಷನ್ ಟೈಮ್ನಲ್ಲಿ ಜಾಯಿನ್ ಆಗಿದ್ದೀವಿ. ಪಾರ್ಟಿ ಕೆಲಸದೆಲ್ಲ ನಡೀತುಂಟು. ಜವಾಬ್ದಾರಿ ಯಾವನೇ ಕೊಡಲಿಲ್ಲ, ಆದರೆ ನಾವು ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಿದ್ದೀವಿ. ನಾವು ಪಾರ್ಟಿ ಜಾಯಿನ್ ಆಗಿ ನಂತರ ಪಾರ್ಟಿನಲ್ಲಿ ಇದ್ದು ನಾವು ಕೆಲಸ ಮಾಡ್ತಿದ್ದೇವೆ. ಮತ್ತೆ ಜವಾಬ್ದಾರಿ ಏನು ದೊಡ್ಡ ಜವಾಬ್ದಾರಿ ಏನು ಕೊಡ ನಾಳೆ ಮುಂದೆ ಏನು ಕೊಡ್ಬೋದು, ಬಟ್ ನಡೀತಾ ಉಂಟು. ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಸರ್ಕಾರ ನಡೀತಾ ಉಂಟು. ಆದರೆ ಈಗಾಗಲೇ ನೀವು ತಂಜೀಮ್ ಸಂಘಟನೆಯ ಅಧ್ಯಕ್ಷರಾಗಿದ್ದೀರಿ. ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು, ನಿಮ್ಮ ಸಮಾಜದಲ್ಲಿ ನಡೀತಾ ಇದೆ? ಈ ನಮ್ಮ ತಂಜೀಮ್ ಅಧ್ಯಕ್ಷ ಆಗಿ ಲಾಸ್ಟ್ ಟೈಮ್ ಒಂದ್ಸಲ ಕಂಟಿನ್ಯೂ ಆಗಿದೆ, 3 ವರ್ಷ ಆಯಿತು. ಪುನಃ ಈಗ ಎಲೆಕ್ಷನ್ ಆಗಿ ನೂತನವಾಗಿ ಮತ್ತೆ ಅಧ್ಯಕ್ಷ ಆಗಿದ್ದೆನು. ಆದರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳಿದ್ದು ಸ್ವಲ್ಪ ಮೈನಾರಿಟಿ ಫಂಡ್ ತಗೊಂಡು ಕೆಲಸ ಆಗಿದ್ದೀವಿ. ಮತ್ತೆ ಮುಂದೆ ಸುಮಾರು ಪ್ಲಾನ್ ಮಾಡಿದ್ದೀವಿ, ಅದನ್ನು ಆಗ್ಬಹುದು ನೆಕ್ಸ್ಟ್. ಈಗ ಅವರೆಲ್ಲ ಮಂತ್ರಿ ಇದನ್ನಲ್ಲಿ ಬಿಜಿ ಇದ್ದೀರಿ. ನೆಕ್ಸ್ಟ್ ಮತ್ತೆ 1-2 ವರ್ಷ ಸರ್ಕಾರ ಉಂಟಲ್ಲ, ಅದೆಲ್ಲ ಕೆಲಸ ಆಗ್ತಾ ಉಂಟು. ಮತ್ತೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಯಾವುದು ಇದಿಲ್ಲ. ಒಳ್ಳೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ಸ್ವಲ್ಪ ಜನರಿಗೆ ಅನುಕೂಲ ಆಗಿದೆ, ಶಾಂತ ಆಗಿದೆ. ಇಡೀ ಕರ್ನಾಟಕದಲ್ಲಿ ಶಾಂತಿನಲ್ಲಿ ಜನ ಆರಾಮದಲ್ಲಿ ತಿರುಗಾಡ್ತಾ ಉಂಟು. ಏನು ಟೆನ್ಷನ್ ಇಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ತಾ ಉಂಟು. ಮತ್ತೆ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಅದು 5 ಪಾಯಿಂಟ್ ಪ್ರೋಗ್ರಾಮ್ ಕೊಟ್ಟಿದ್ದಾವಲ್ಲ, ಲಕ್ಷ್ಮಿ. ಹೌದು, ಅದು ಎಲ್ಲ ಜನ ಪಾಪ ಬಡವ ಜನ ಎಲ್ಲ ಬಸ್ನಲ್ಲಿ ಫ್ರೀ ಟ್ರಾವೆಲಿಂಗ್ ಮಾಡ್ತಾ ಉಂಟು. ಕೆಲವರು ಎಲೆಕ್ಟ್ರಿಕ್ ಬಿಲ್ ಫ್ರೀ ಉಂಟು. ದುಡ್ಡು 2,000 ರೂಪಾಯಿ ಬರ್ತುಂಟು. ಅದನ್ನು ಒಂದ್ಸಲ 2 ಸಲ ಕೊಡ್ತಲ್ಲ, 2 ವರ್ಷ 3 ವರ್ಷದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಸಿಗ್ತಾ ಉಂಟಲ್ಲ ಜನ. ಯಾವ ಜನ ಈ ಎಲೆಕ್ಷನ್ ನಲ್ಲಿ ಯಾರು ವಿಟಮಿನ್ ಕೊಡ್ತಾರೆ, 1 ಸಲ ಕೊಡ್ಬೋದು, 2 ಸಲ ಕೊಡ್ಬೋದು. ಇದು ಕಂಟಿನ್ಯೂ ವರ್ಷಕ್ಕೆ ಸಿಗ್ತದೆ. ಜನರಿಗೆ ಭಾರಿ ಉಪಕಾರ ಆಗಿದೆ ಅದು. ಹೌದು. ಮತ್ತೆ ಅದನ್ನಲ್ಲಿ APL BPL ಏನಿಲ್ಲ, ಎಲ್ಲರಿಗೆ ಸಿಗುವುದು ಗ್ಯಾರಂಟಿ. ಅದು ಗ್ಯಾರಂಟಿ ಸಿಗ್ನಲ್ಲಿ ಜನರಿಗೆ ಭಾರಿ ಅನುಕೂಲ ಆಗಿದೆ. ಬಸ್ನಲ್ಲಿ ಲೇಡೀಸ್ ಫ್ರೀ ಜನರಿಗೆ ಮಾಡ್ತಾ ಉಂಟು. ಮತ್ತೆ ಕೆಲವರಿಗೆ ಇದು KBದು ಮೀಟರ್ ಅದನ್ನು ಕೆಲವು ಪಾಪ ಫ್ರೀ ಆಗಿದೆ. ಅದೆಲ್ಲ ರೀತಿಯಲ್ಲಿ ಒಳ್ಳೆ ಆಗಿದೆ. ಮತ್ತೆ ಮುಂದೆನೂ ಈಗ ಅವರು DK ಶಿವಕುಮಾರ್ ಬಂದರೆ ಅವ್ರ ತಲೆಯಲ್ಲಿ ಬೇರೆ ಬೇರೆ ವಿಷನ್ ಉಂಟು. ಈಗ ಸಂಪೂರ್ಣ ಈಗ ಮಂತ್ರಿಮಂಡಲ ಆದ ನಂತರ ಮತ್ತೆ ಬೇರೆ ಬೇರೆ ಎಲ್ಲ ಇದೆಲ್ಲ ಐಟಮ್ ತಗೊಂಡ್ಬರ್ತಾರೆ ಹೊಸ ಈ ಜನರಿಗೆ ಅನುಕೂಲ ಆಗುದು. ಇದೆಲ್ಲ ಹೊಸ ಇದೆಲ್ಲ ಬೆಳವಣಿಗೆ ಆಗ್ತಾ ಉಂಟು. ಮತ್ತೆ ಮುಂದೆನೂ ಬರುದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಟ್ಟಿಸೋ ಬರ್ತೀವಿ. ಈಗಾಗಲೇ ಉಸ್ತುವಾರಿ ಸಚಿವರ ಸ್ಥಾನ ತೆರವಿದೆ. ತೆರವುದ್ರಲ್ಲಿ ಯಾರು ಕೊಡಬಹುದು ಅನ್ನೋದು ನಿಮ್ಗೆ ಅದು ಈಗ ಹಾಲಿ UD ಕಾಂಗ್ರೆಸ್ ಅವರಿದ್ದಾರೆ. ಮೊನ್ನೆ ಬಂದರು ಬಡವಲ್ಲಿ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಹೀಗೆ ಅವರು ಹಸ್ತಾಂತರ ಆದ ನಂತರ ಈಗ ಜಿಲ್ಲಾ ಮಂತ್ರಿ ನಮ್ಮ ಆದ ನಂತರ ಯಾರು ಆಗ್ತಾನೆ ಗೊತ್ತಿಲ್ಲ. ಮಂಗಳವಾರ ಆಗ್ಬೋದು, ದೇಶಪಾಂಡನ್ ಆಗ್ಬೋದು, ನಮ್ಗೆ ಅಷ್ಟು ಬಗ್ಗೆ ಮಾಹಿತಿ ಇಲ್ಲ. ಅದು ಯಾರು ಆಗ್ತಾರೆ ಅವರೇ ಜಿಲ್ಲಾ ಮಂತ್ರಿ ಆಗ್ಬೋದು. ಅದಾದ ನಂತರ ಅವ್ರು ಕಂಟಿನ್ಯೂ ಮಾಡ್ತಾರೆ. ಈಗ ಅನುಭವ ಆಗಿದೆ ಇವರಿಗೆ. ಮಂಗಳವಾರಕ್ಕೆ ಈಗ 3 ವರ್ಷ ಅದು ನಡೆಸಿಕೊಂಡು ಮುಂದೆ ಅವರು ತಗೊಂಡು ಹೋಗ್ಬೋದು. ದೇಶಪಾಂಡನ್ ಅಂತಾರೆ ಹಳೆ ಹುಲಿಯೋದು, ಅವರು ತಗೊಂಡು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾರಾಗಿದ್ರು ನಾವು ಎಲ್ಲರಿಗೆ ತಗೊಂಡು ಹೋಗ್ತೀವಿ. ನಾವು ಎಲ್ಲರೂ ಮೈನಾರಿಟಿ ಜನ ಮೇಲೆ ಅವರೆಲ್ಲ ಸಪೋರ್ಟ್ ಇದ್ದಾರೆ. ಮುಂದೆ ನಮ್ಮ ಜಿಲ್ಲೆಗೆ ಒಳ್ಳೆ ಆಗ್ತದೆ. ಈಗ ಮುಂದೆ ಆಗಿದೆ, ಮತ್ತೆ ಆಗುದು ಮಂತ್ರಿ ಬಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ 1-2-3 ದಿನದಲ್ಲಿ ಡಿಕ್ಲೇರ್ ಆಗ್ಬೋದು. ಆಯ್ತಾಯ್ತು. ಈಗಾಗಲೇ ನೋಡಿ ನಿಮ್ಮ ತಂಜೀಮ್ ಸಂಘಟನೆ ಏನಿದೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನು ತುಂಬುತ್ತಾ ಅನ್ನೋದು ಕೇಳ್ತಾ ಇದ್ದೀವಿ ನಾವು. ಬರ್ಬೋದು. ಅದಕ್ಕೆ ಏನಾಗಿದೆ, ನಮ್ಮ ಭಟ್ಕಳದಲ್ಲ ಕಡೆ ನೀವು ಒಳ್ಳೆ ಕ್ವಶನ್ ಮಾಡಿದ್ರಿ. ನಮ್ಮ ಮುಸ್ಲಿಂ ಸಮಾಜ ಕೆಲವರು ಕಾಂಗ್ರೆಸ್ ಬಂದಂತ ಕೆಲವರು ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡ್ ಇನ್ನೂ ಪೂರ ಆಗ್ಲಿಲ್ಲ. 10 ಡಿಮ್ಯಾಂಡ್ ಇತ್ತು. ಈಗ ಹಿಜಾಬ್ದು ಒಂದು ಇತ್ತು, ಗೌರಕ್ಷದ್ದು ಒಂದು ಇತ್ತು, ಮತ್ತೆ 2B ರಿಸರ್ವೇಶನ್, ED ಸ್ಪೀಚ್, ಮತ್ತೆ ಮೈನಾರಿಟಿಗೆ ಫಂಡ್ ಕೊಡೋದು ಅಂತದ್ದು ಒಂದು 10 ಅಂಚೆ ಬರಾಂಡಿಗೆ ಹಾಕಿದದು ಮ್ಯಾನುಫ್ಯಾಕ್ಚರಿಂಗ್ ಅದು ಒಂದು ಆಗ್ಲಿಲ್ಲ. ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಜನ ಅದ್ರ ಮೇಲೆ ಸ್ವಲ್ಪ ಬೇಜಾರು ಉಂಟು. ಅದು ಇವತ್ತು ನಾಳೆ ಸಂಪುಟ ಆದ ನಂತರ ಮಂತ್ರಿ ಕಂಪ್ಲೀಟ್ ಚಾರ್ಜ್ ತಗೊಂಡ ನಂತರ ಅವರು CM ಮತ್ತೆ ಎಲ್ಲ ಹೊಸ ಮಂತ್ರಿ ಆದ ನಂತರ ನಮ್ಮ ಕರ್ನಾಟಕದ ಇಡೀ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಅಂತ ಒಂದು ಮಾಡಿದ್ವಿ. ಅದರಲ್ಲಿ ನಮ್ಮ ತಂಜೀಮ್ ಬೇರೆ ಎಲ್ಲ ಸಮಸ್ಯೆ ಎಲ್ಲ ಸಮೀಲ್ ಉಂಟು. ಅದೆಲ್ಲ ತಗೊಂಡು ನಾವು CM ಮತ್ತು DC ಮತ್ತೆ ಹೋಗುದು ನಮ್ದು ಇಷ್ಟು. ಈ ಒಂದು ಹಿಜಾಬ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಬಾಕಿ ಎಲ್ಲ ಹೇಳುದು ಅಲ್ಲಿ ಬಿದ್ದಿದ್ವಿ. ಏನ್ ಬಿದ್ದಿದಂದ್ರೆ ಇನ್ನು ಕೈ ಆಗ್ಲಿಲ್ಲ. ಅದಕ್ಕೆ ಡಿಮ್ಯಾಂಡ್ ಪೂರ ಆಗಬೇಕು. ಅದು ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವು ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮ ಸಮಾಜ ಹೆಂಗೆ ಮತ್ತೆ ಪ್ರಾಬ್ಲಮ್ ಆಗೋದು, ಮುಂದೆ ಯಾವ ಟರ್ನ್ ಆಗ್ಬೋದು. ಇದು ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ನಮಗೆ DK ಶಿವಕುಮಾರ್ ಅಂತ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ BK ಹರಿಪ್ರಸಾದ್ ಅಧ್ಯಕ್ಷರು ಅಂದ್ರೆ ಅವ್ರ ಹತ್ರ ನೇರವಾಗಿ ಚರ್ಚೆ ಮಾಡ್ತೀವಿ ನಾವು. ಮತ್ತೆ ಎಲ್ಲರೂ MLA ಜೊತೆ, ಮುಸ್ಲಿಂ MLA ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಕಡೆಗೆ ಅವರೆಲ್ಲ ಸಮಾಧಾನ ಮುಂದೆ
ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅದು. ಆಯ್ತು, ಈಗಾಗಲೇ ನೋಡಿ ಇನಾಯತುಲ್ಲಾ ಶಾಬಾಂದ್ರಿ ಅವರು ಈಗಾಗಲೇ ನಿಮ್ಮ ಕ್ಷೇತ್ರ ಭಟ್ಕಳ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿ ಜವಾಬ್ದಾರಿಯನ್ನ ನಿರೀಕ್ಷಣೆ ಮಾಡ್ತಾ ಇದ್ದೀರಾ? ನಮ್ಗೆ ನೋಡುವ ನಮ್ಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ನಾವು ಕೆಲಸ ಮಾಡಿ ರೆಡಿ ಇರಿ. ಜವಾಬ್ದಾರಿ ಕೊಡಲಿಲ್ಲ ಅಂದ್ರೂ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿ ಕೆಲಸ ಮಾಡಿ ನಮ್ಗೆ ಅದು ಬೇಕು ಇದು ಬೇಕು. ಜನರು ನಮ್ಗೆ ಆಲ್ರೆಡಿ ನಮ್ಮ ತಂದೆ ಅಧ್ಯಕ್ಷ ಆಗಿದೆ, ನಾನು ಒಬ್ಬ MLA ನಮ್ಗೆ ಉಂಟಿಲ್ಲಿ. MLA ಆಗ್ಲಿಲ್ಲ ಅದು ನಾವು ಸ್ವಲ್ಪ ಒಟ್ಟಿಗೆ ಬಿದ್ದಿದ್ವಿ ನಾವು. ನಿಮ್ಗೆ ಗೊತ್ತುಂಟಲ್ಲ 2013ನಲ್ಲಿ 28,000 ಓಟ್ ತಗೊಂಡಿ. ಆದ್ರೆ ಇನಾಯತುಲ್ಲಾ ಕ್ವಶನ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಭಟ್ಕಳನಲ್ಲಿ ಒಂದು MLA ತರನೇ ಉಂಟು. ಎಲ್ಲ ಸಮಾಜನ ಗೌರವ ಕೊಡ್ತಾರೆ, ಮತ್ತೆ ಎಲ್ಲ ಸಮಾಜಕ್ಕೆ ತಗೊಂಡು ಹೋಗ್ತೀವಿ ನಾವು. ನಮ್ಗೆ ದೇವರು ಅಷ್ಟು ಒಂದು ಇದು ಕೊಟ್ಟಿದೆ, ಅದು ನಮ್ಗೆ ದೊಡ್ಡ ಖುಷಿ ಆಗ್ತಾ ಉಂಟು. ಎಲ್ಲ ಸಮಾಜನ ಪ್ರೀತಿನಿಂದ ನಮ್ಗೆ ನೋಡ್ತಾರೆ, ಪ್ರೀತಿನಿಂದ ಫಂಕ್ಷನ್ಗೆ ಯಾವ್ದು ಸಮಾಜ ಫಂಕ್ಷನ್ ಇಲ್ಲಿ ಗಣಪತಿ ಹಬ್ಬ ಇಲ್ಲಿ ಬಕ್ರಿ ಇದಲ್ಲಿ ಎಲ್ಲ ನಮಗೆ ಕರೀತಾರೆ, ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇದೇ ನಮ್ಗೆ ಸಾಕು, ಇದೇ ನಮ್ದು ಬಂಡವಾಳ, ಇದೇ ನಮ್ದೇ ಹೋದೆ. ಅದು ನಮ್ಗೆ ಹೋದೆ ಸಿಗಬೇಕು, ಸೀಟ್ ಸಿಗಬೇಕು, ಕುರ್ಚಿ ಇಲ್ಲದ ಕೆಲಸ ಮಾಡೋದು ಜನ. ನಮ್ಗೆ ಸೇವೆ ನಮ್ಗೆ ಬೇಕು. ನಮ್ಗೆ ಏನು ನಾ ಮೊದಲೇ ಹೇಳ್ತೀವಿ, ಯಾವುದೇ SP ಸೇವೆ ಮಾಡುವ ಅವಕಾಶ ಸಿಕ್ಕಿದ್ರೆ ಬೇಡಬೇಡ್ರಿ, ಸೇವೆ ಮಾಡಬೇಕು. ಜನರದು ಸೇವೆ ಮಾಡಿದ್ರೆ ದೇವ್ರಿಗೆ ಒಳ್ಳೆ ಆಗ್ತದೆ. ಖಿದ್ಮತ್ ಸೆ ಖುದಾ ಮಿಲ್ತಿ ಹೈ, ಇಬಾದತ್ ಸೆ ಜನ್ನತ್. ಅಂದ್ರೆ ಸೇವೆ ಮಾಡಲಿಕ್ಕೆ ನಮ್ಗೆ ಭಾರಿ ಒಳ್ಳೆ ಪುಣ್ಯ ಆಗ್ತದೆ. ಇಬಾದತ್ ಅಂದ್ರೆ ನಮ್ಮ ಪೂಜೆ ನಾವು ಮಾಡ್ತೀವಿ, ಈಗ ಒಬ್ಬನಿಗೆ ಆಗ್ತದೆ. ನಮ್ಮ ಪೂಜೆ ಮಾಡಿದ್ರೆ ನಮ್ಗೆ ಆಗ್ತದೆ. ಸೇವೆ ಅಂದ್ರೆ ಇಲ್ಲ 10 ಜನ 20 ಜನ 100 ಜನಕ್ಕೆ ಲಾಭ ಆಗ್ತದೆ. ಅದೆಲ್ಲ ನಿಮ್ಮ ಮಾತ ಮೂಲಕ ಅಷ್ಟೇ ಹೇಳುದು. ಯಾರು ಜನ ಅಂದ್ರೆ ಸೇವೆನಲ್ಲಿ ಮುಂದೆ ಬನ್ನಿ. ಯಾವ ಪಕ್ಷ ಇರಲಿ, ಯಾವ ಇದೆ ಸಮಾಜ ಇರಲಿ, ಯಾವ ಜಾತಿ ಇರಲಿ, ಸೇವೆಗೆ ಯಾವುದೇ ನೀವು ಹಿಂದೆ ಬರಬೇಡ್ರಿ. ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡೋದು, ಸೇವೆನಲ್ಲಿ ಎಲ್ಲ ಜನ ಮುಂದೆ ಬರಬೇಕು. ಇದು ಇಷ್ಟು ಮಾಡ್ತೀವಿ. ಹಾಗಾಗಿ ಈಗಾಗಲೇ ನಿಮ್ಮ ದೊಡ್ಡ ನಾಯಕರು ಏನು ನೀವು DK ಶಿವಕುಮಾರ್ ಅಂದ್ರಲ್ಲ, ಅವ್ರ ಹತ್ರ ನಿಮ್ಮ ಒಳನಾಟ ಯಾವ ರೀತಿ ಇದೆ? ಎಲ್ಲ ಒಳ್ಳೆ ನಮ್ಮ ಪಕ್ಷದ ಮುಖಂಡರು ಅವರೇ ನೇತೃತ್ವದಲ್ಲಿ ನಾವು ಸೇರ್ಪಡೆ ಆಗಿದ್ದಲ್ಲ. ಅವರು ಕುಮಟಾದಲ್ಲಿ MP ಎಲೆಕ್ಷನ್ ನಲ್ಲಿ CM ಸಿದ್ದರಾಮಯ್ಯ ಅವರು ಬಂದರು, ಮತ್ತೆ DK ಶಿವಕುಮಾರ್ ಅಧ್ಯಕ್ಷ ನಮಗೆ ಪಾರ್ಟಿ ಸೇರ್ಪಡೆ ಆಯ್ತು. ಫುಲ್ ಶೆಡ್ಯೂಲ್ ಟೈಟ್ ಇತ್ತು. ಆದ್ರೆ ಇಡೀ ಜಿಲ್ಲೆದು ನಾವು ಒಬ್ಬನೇ ವೇದಿಕೆಯಲ್ಲಿ ಅವ್ರು ಹೇಳಿದ್ರು, ಇಷ್ಟು ರಾಶಿ ಜನ ನಮ್ಮ ಹತ್ರ ಸೇರ್ಪಡೆ ಇದ್ದಾರೆ, ಯಾರಿಗೆ ಅವಕಾಶ ಮಾಡಿ ಇಬ್ಬರಿಗೆ ನಾವು ಒಬ್ಬರಿಗೆ ಇನಾಯತುಲ್ಲಾ ಶಾಬಾಂದ್ರಿಗೆ ಅವಕಾಶ ಮಾಡಿ ಅವರು ನಮಗೆ ಅವ್ರ ಎದುರಿಗೆ ನಮ್ಗೆ ಸೇರ್ಪಡೆ ಆಗಿದೆ. ಮತ್ತೆ ನಮ್ಮ ಹಿಂದೆ ಎಲ್ಲ ಜನ ಇದ್ದೀವಿ. ನಮ್ಮ ಪಕ್ಷ ಮತ್ತೆ ನಾವು ಸಂಘಟನೆ ಮಾಡ್ತೀವಿ, ನಮ್ಮ ಜಿಲ್ಲೆನಲ್ಲಿ ಹೋರಾಟ ಮಾಡ್ತೀವಿ. ಈ ಪಕ್ಷದ ಬಿಡೋದು ಸವಾಲಿಲ್ಲ, ನಮ್ಮ ಮುಂದೆ ಹೋಗಬೇಕು ನಮ್ದು ವಿಚಾರ. ಈಗಾಗಲೇ ನೀವು ಕೇಂದ್ರ ಸರ್ಕಾರ ವಿರುದ್ಧ ಕೆಲವೊಂದು ಏನು ಸಮಸ್ಯೆಗಳು, ಈ ನೀಟ್ ಪರೀಕ್ಷೆ ವಿಷಯದಲ್ಲಿ ಆಗಿರ್ಬೋದು ಸಮಸ್ಯೆಗಳು ಬಂದವು, ಅದ್ರ ಬಗ್ಗೆ ತಾವು ಯಾವ ರೀತಿ ಆಕ್ಷೇಪ? ಅಲ್ಲ, ಅದಕ್ಕೆ ಸಮಸ್ಯೆ ನಮ್ದು ಇರಲಿಲ್ಲ. ಯಾಕೆ ಅಂತೆಲ್ಲ ನೀಟ್ ಬಗ್ಗೆ ಇಷ್ಟು ಹೋರಾಟ ಮಾಡಿದ್ರು ರಾಹುಲ್ ಗಾಂಧಿ, ಮತ್ತೆ ನಮ್ಮ ಪಕ್ಷ ಕಂಪ್ಲೀಟ್ ಸಪೋರ್ಟ್ ಉಂಟು. ಅವ್ರ ಸಪೋರ್ಟ್ ನಲ್ಲಿ ನಾವು ಕೂಡ ಇದ್ದೇವೆ. ನಮ್ಮ ಸಮಾಜದಿಂದ, ನಮ್ಮ ತಂದೆ ಮಟ್ಟಿಂದ ಎಲ್ಲರಿಗೆ ನಾವು ಕಂಪ್ಲೀಟ್ ಸಪೋರ್ಟ್ ಉಂಟು. ಇಡೀ ಇಂಡಿಯಾದ ಬದಲಾವಣೆ ಆಗಬೇಕು. ಇದೆಲ್ಲ ಮಾಡೆಲ್. ಈ 1 ಮಂತ್ರಿಗೆ ರಾಜೀನಾಮೆ, ಈ ಮುನ್ನೆ 2-3 ಜನ ಉಂಟು, ಈಗ ಮತ್ತೆ ಹೋರಾಟ ನಡೀತೋಡು. ಮತ್ತೆ ಕೆಲವರು ಜೈಲ್ ಹಾಕಿದೆ, ಇನ್ನೂ ಬಿಡುಗಡೆ ಆಗ್ಲಿಲ್ಲ ಅವರಿಗೆ. ಪಾಪ ಬೇಕಾದ್ರೆ ಅವರಿಗೆ ಲಾಠಿ ಚಾರ್ಜ್ ಮಾಡಿ ಅವರ ಅರೆಸ್ಟ್ಮೆಂಟ್ ಆಗಿದೆ. ಇದಕ್ಕೆಲ್ಲ ಖಂಡಿಸ್ತೀವಿ ನಾವು. ಇದಕ್ಕೆಲ್ಲ ನಾವು ಬಾಕಾದ್ರೆ ನಮ್ಮ ಸಮಾಜದಿಂದ ಖಂಡಿಸ್ತೀವಿ. ಮತ್ತೆ ನಮ್ಮ ಪಕ್ಷದಿಂದ ಕಳಿಸಿ, ಮತ್ತೆ ನಮ್ಮ ಪಕ್ಷ ಇದರಲ್ಲಿ ರಾಹುಲ್ ಗಾಂಧಿ ಮೊನ್ನೆ ಹೌಸ್ನಲ್ಲಿ ಭಾರಿ ದೊಡ್ಡ ವಿಚಾರದಲ್ಲಿ ದೊಡ್ಡ ಮಂಚು ಮಾಡಿ ಮಾತಾಡಿದ್ವಿ. ಮುಂದೆ ಎಲ್ಲ ಭಾರಿ ಇಡೀ ಇಂಡಿಯಾದಲ್ಲಿ ಶೇಕಿಂಗ್ ಆಗಿದೆ. ಮತ್ತೆ ಇಂಡಿಯಾ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಉಂಟು ಇದರಲ್ಲಿ. ಮತ್ತೆ ಎಲ್ಲ ವಿರೋಧ ಪಕ್ಷವರು ಎಲ್ಲ ಸಪೋರ್ಟ್ ಮಾಡ್ತಾ ಉಂಟಿದ್ದಾರೆ. ಬಿಜೆಪಿ ಬಿಟ್ಟು ಬಿಜೆಪಿನಲ್ಲಿ ಕೆಲವರು ಜನ ರೆಡಿ ಆಗಿದ್ದಾರೆ, ಆರಪ್ಪ ಮುಂದೆ ಬರ್ಲಿಕ್ಕೆ ರೆಡಿ ಇಲ್ಲ. ಅವ್ರು ಹೆದರ್ತಾ ಉಂಟು. ಅವ್ರು ಯಾವಾಗ ಬ್ಲಾಸ್ ಆಗಿ ಹೊರಗೆ ಬರ್ತದೆ ಅದು ದೇವ್ರಿಗೆ ಗೊತ್ತು. ಅಭಿನಂದನೆಗಳು. ಈಗಾಗಲೇ ಇನಾಯತುಲ್ಲಾ ಶಾಬಾಂದ್ರಿ ಅವರೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಅವರ ಒಂದು ಮನದಾಳದ ಮಾತನ್ನ ನಮಗೊಂದು ಚಿಕ್ಕದಾಗಿ ಚೊಕ್ಕದಾಗಿ ಹಂಚಿಕೊಂಡಿರುವಂತಹ ಇನಾಯತುಲ್ಲಾ ಶಾಬಾಂದ್ರಿ ಅವರಿಗೆ ಅಭಿನಂದನೆ.